ಮತ್ತೊಂದು ಕಡೆ ವಿಜಯಪುರದಲ್ಲೂ ಕೂಡ ಆಟೋ ಚಾಲಕರ ಪರದಾಟ ನಿಂತಿಲ್ಲ. ಎಲ್ಪಿಜಿ ಸ್ಟಾಕ್ ಇಲ್ಲದೆ ಆಟೋ ಗ್ಯಾಸ್ ಸ್ಟೇಷನ್ಗಳು ಬಂದ್ ಆಗ್ತಿದೆ. ವಿಜಯಪುರದಲ್ಲಿರುವ ನಾಲ್ಕರ ಪೈಕಿ 3ರಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಲಾಗಿದೆ. ಎಲ್ಪಿಜಿ ಗ್ಯಾಸ್ ಇಲ್ಲದೆ ರಸ್ತೆ ಬದಿಯಲ್ಲೇ ಆಟೋಗಳು ನಿಂತಿದ್ದಾವೆ. ಇಎಂಐ ಸಾಲ ಕಟ್ಟೋದಕ್ಕಾಗದೆ ಆಟೋ ಚಾಲಕರು ಪರದಾಟವನ್ನು ನಡೆಸುತ್ತಿದ್ದಾರೆ. ಎಲ್ಪಿಜಿ ಮೂಲಕ ಓಡುವ 70% ಆಟೋಗಳ ಸಂಚಾರ ಈಗ ಬಂದ್ ಆಗಿದೆ. ಪೆಟ್ರೋಲ್ ಅನ್ನ ಹಾಕಿಸಿ ಆಟೋ ಓಡಿಸ್ತೀವಿ ಅಂತ ಹೋದ್ರೆ ಮೈಲೇಜ್ ಇಲ್ಲ. ಒಂದು ವೇಳೆ ದರ ಹೆಚ್ಚಳ ಮಾಡಿದ್ರೆ ಪ್ರಯಾಣಿಕರು ಆಟೋ ಹತ್ತಲ್ಲ. ಮನೆ ನಡೆಸೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ ಅಂತ ಆಟೋ ಚಾಲಕರು ಗೋಳಾಡ್ತಿದ್ದಾರೆ. ಈಗ ಮಧ್ಯಪ್ರಾಚ್ಯ ರಾಷ್ಟ್ರದ ಯುದ್ಧದ ಪರಿಣಾಮವಾಗಿ ವಿಜಯಪುರದಲ್ಲಿ LPG ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಅಂತಂದ್ರೆ ಆಟೋಗಳು ರಸ್ತೆ ಬದಿಗೆ ನಿಲ್ಲಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಆಟೋಗಳಿಗೆ LPG ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಎಲ್ಲ ಆಟೋಗಳನ್ನ ತಂದು ಇಲ್ಲಿ ರಸ್ತೆ ಬದಿಗೆ ಹಾಕಿದ್ದಾರೆ. ಇದೇ ಸಮೀಪದಲ್ಲಿ ಗೋ ಗ್ಯಾಸ್ ಅಂತಕ್ಕಂಥ LPG ಆಟೋ ಸ್ಟೇಷನ್ ಇದೆ. ಅಲ್ಲಿ ಸಂಪೂರ್ಣವಾಗಿ ಖಾಲಿಯಾಗಿರೋದ್ರಿಂದಾಗಿ ಇಲ್ಲಿ ಏನಂತಂದರೆ ಆ LPG ಇಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿ ಆಟೋಗಳನ್ನ ರಸ್ತೆ ಬದಿಗೆ ಹಾಕಿಬಿಟ್ಟಿದ್ದಾರೆ. ಅಂದರೆ ಆಟೋ ಚಾಲಕರ ಪರಿಸ್ಥಿತಿ ವಿಜಯಪುರದಲ್ಲಿ ಹೇಗಾಗಿದೆ ಅಂತ ಹೇಳಿದರೆ, ತಮ್ಮ ಆಟೋಗಳನ್ನ ಓಡಿಸೋ ಬದಲಾಗಿ ರಸ್ತೆ ಬದಿಗೆ ನಿಲ್ಲಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಕ್ಷರಶಃ ಇಲ್ಲಿ ಅವ್ರನ್ನೇ ಮಾತಾಡ್ತೀನಿ, ಪರಿಸ್ಥಿತಿ ಹೇಗಾಗಿದೆ ಏನು ಅಂತೇಳಿ. ಎಲ್ಲನೂ ರೋಡ್ ಸೈಡ್ ಹಾಕ್ಕೊಂಡು ಕೂತೀವಿ ಸರ್. ನಾಳೆ ಗಾಡಿ ಕಂತದ ಹೆಂಗೆ ತುಂಬಬೇಕು ಅನ್ನೋದು ಒಂದು ತಿಳಿವಲ್ತ್ರಿ. ಇವತ್ತು 1ನೇ ತಾರೀಕು, ನಾಳೆ 2ನೇ ತಾರೀಕು ಎನಿ ಕಂಡೀಷನ್ ಗಾಡಿ ಕಂತು ಕಟ್ಟಬೇಕು ರೀ. ಕಟ್ಟಲಿಲ್ಲ ಅಂತಂದ್ರೆ ಬ್ಯಾಂಕ್ನವ್ರು ಬಂದು ಸೀಸ್ ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಹೇಳ್ತಾರೆ ರೀ. ಬಹುತೇಕ ಆಟೋ ಚಾಲಕರು ಕಂತ ಮೇಲೆ ತೊಗೊಳ್ತಾರೆ. ನಾನು ಆಲ್ಮೋಸ್ಟ್ ಆಲ್ ಕಂತಿರೋದು ಸರ್. 9,000 ರೂಪಾಯಿ ಕಂತದ ರೀ. ತಿಂಗಳ 9,000 ರೂಪಾಯಿ ಎನಿ ಕಂಡೀಷನ್ ಕಟ್ಟಬೇಕು. ಇವಾಗ ಈ ಗ್ಯಾಸಿನ ಪರಿಣಾಮ ಆಗಿ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಕಂತು ಹೆಂಗೆ ಕಟ್ಟಬೇಕು, ಮನಿ ಹೆಂಗೆ ನಡೆಸ್ಬೇಕು ಅನ್ನೋದು ಒಂದು ಅರ್ಥ ಆಗ್ತಾ ಇದ್ದಿಲ್ಲ ಸರ್. ಆಲ್ಮೋಸ್ಟ್ ಎಲ್ಲ ಅಷ್ಟು ಬಂದಾಗ್ಯಾವ ರೀ. ಅಷ್ಟು ಬಂದಾಗ್ಯಾವ ಸದ್ಯಕ್ಕೆ. ಒಂದು 5 ಪಾಯಿಂಟ್ ಎಲ್ಲಿ ಹೋದವ್ರು ಹೊಟ್ಟೆ ಇಲ್ಲಕ್ಕೆ ಇಲ್ಲ ಎಲ್ಲ ಬಂದಾಗ್ಯಾರ ಕ್ಲೋಸ್. ಹೆಂಗೆ ಮುಡ್ಸತ್ರಿ ಆಟೋ? ಏನು ಪರಿಸ್ಥಿತಿ ಏನು ಇದ್ದಿದ್ದು ಮಾಡತ್ತೀವಿ ಹೊಟ್ಟೆ ರೀ. ಯಾರು ತೊಗೊಂಡು ಏನೋ ಮಾಡಿ ಒಂದು ಮನೆ ಗ್ಯಾಸ್ ಹಾಕೊಂಬಂದ ನೋಡ್ರಿ 2 kg ಸದ್ಯಕ್ಕೆ. ಈಗ ಪೆಟ್ರೋಲ್ ಬ್ಯಾಂಕ್ ಓಡಿಸಿ ವರ್ಕೌಟ್ ಆಗುತ್ತೆ ರೀ. ಇಲ್ಲಿ 20 ರೂಪಾಯಿ ಕೊಡ್ತಾರ, ನಿಮ್ಗೆ ಒಂದು ಇದ್ರೆ ಏನೂ ಆಗಲ್ಲ ಸರ್. ಪೆಟ್ರೋಲ್ ಬ್ಯಾಂಕ್ ಅಂತೂ ಏನೂ ಆಗಲ್ಲ. 10ರಿಂದ 12 ಅವರೇಜ್ ಕೊಡ್ತಾರೆ ಸರ್. ಅದು ಏನು ಇವರು 10 ರೂಪಾಯಿ 15 ರೂಪಾಯಿ ಶೀಟ್ ಕೊಡದೆ ಅದೇ ವಜನ ಹಾಕ ಸರ್. ಬಿಜಾಪುರದಲ್ಲಿ ನಾವು 20 ರೂಪಾಯಿ ಹೇಳಿದ್ರೆ 10 ರೂಪಾಯಿ ಕೊಡ್ತೀನಿ ಅಂತಾರೆ ಸರ್ ಮಂದಿ. ಹೀಗಾಗಿ ನಾವು ಅದು ಏನು ಪೆಟ್ರೋಲ್ ಮ್ಯಾಗ ನಮ್ಮ ಪೂರೈಕೆ ಆಗಿಲ್ಲ ಸರ್. LPG ಗ್ಯಾಸ್ ಒಂದು ಸ್ವಲ್ಪ ಬಂದ್ರೆ ನಮಗೆ ಜನರಿಗೆ ಎಲ್ಲರಿಗೂ ಅನುಕೂಲ ಆಕತ್ತೆ, ನಮ್ಮ ಆಟೋ ಚಾಲಕರಿಗೆ ಮತ್ತು ಮನೆ. ಆಲ್ಮೋಸ್ಟ್ ಎಲ್ಲ LPG ಸ್ಟೇಷನ್ ಬಂದಾಗ್ಯಾವ. ಎಲ್ಲ ಬಂದಾಗ್ಯಾವ ಸರ್. ಎಲ್ಲ ಬಿಜಾಪುರದಾಗ ಅಷ್ಟು ಬಂದಾವ ಸರ್ LPG. ನಾವು ಕೂಡ ಕೇಳ್ತಾ ಇದ್ದೀವಿ. ವಿಜಯಪುರದಲ್ಲಿ ಇರ್ತಕ್ಕಂಥ 5 ಪಾಯಿಂಟ್ಗಳಿದ್ದಾವೆ. 5 ಪಾಯಿಂಟ್ಗಳು ಬಹುತೇಕ ಎಲ್ಲವೂ ಬಂದಾಗಿದ್ದಾವೆ. 1, 2 ಏನೋ ಶುರು ಇರಬೇಕಷ್ಟೇ, ಅದು ಸಿಗ್ತಾ ಇಲ್ಲ ಸರಿಯಾಗಿ. ಅದನ್ನು ಇಲ್ಲಿ ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಬಂದಾಗಿದ್ದಾವೆ. ಹೀಗಾಗಿ ಆಟೋ ಚಾಲಕರು ತಮ್ಮ ಆಟೋಗಳನ್ನ ರೋಡ್ ಸೈಡ್ ನಿಲ್ಲಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಗೆ ಪೆಟ್ರೋಲ್ ಮೇಲೆ ಓಡಿಸ್ಬೇಕಂತ ಹೇಳಿದರೆ ಇಲ್ಲಿ ಏನಂತಂದರೆ ಕೊಡ್ತಕ್ಕಂಥ ದರನೇ ಕಡಿಮೆ ಇದೆ ಗ್ರಾಹಕರು, ಅವರ ಪ್ರಯಾಣಿಕರು. ಹೀಗಾಗಿ ಏನಂತಂದರೆ ಆ ದರವನ್ನು ಹೆಚ್ಚು ಮಾಡಲಿಕ್ಕೆ ಹೋದ್ರೂ ಸಹ ಇಲ್ಲಿ ಅಂದರೆ ವರ್ಕೌಟ್ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಏನಾದರೂ ಸರ್ಕಾರ ಅನುಕೂಲ ಮಾಡಲಿ ಅನ್ನೋಂಥ ಬೇಡಿಕೆಯನ್ನು ಇಲ್ಲಿ ಆಟೋ ಚಾಲಕರು ಇಡ್ತಾ ಇದ್ದಾರೆ. ವಿಜಯಪುರದ ಕಿರಣ ಅಪ್ಪು ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.